ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಒಂದು ಪ್ಯೂರ್ ಮೈಸೂರು ಸಿಲ್ಕ್ಗೆ ಒಂದು ಕ್ರೋಶಾ ಕುಚ್ಚನ್ನು ರೆಡಿ ಮಾಡಿ ತೋರಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಇದು ಪ್ಯೂರ್ ಮೈಸೂರು ಸಿಲ್ಕು. ಇದಕ್ಕೆ ಕಲರ್ ಬಂದು ರೆಡ್ ಆ್ಯಂಡ್ ಗೋಲ್ಡನ್ ಕಲರು ನಾನು ಮ್ಯಾಚ್ ಮಾಡ್ತಾಯಿದ್ದೀನಿ. ಇದರಲ್ಲಿರೋದು ಎಷ್ಟು ಇವಾಗ ನೋಡಿ, ಬೀಡ್ಸ್ ಬಂದು ಈ ಸೈಜನ್ನು ತೊಗೊಂಡಿದ್ದೀನಿ. ಬೀಡ್ಸು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ನೀವು ಈ ಸೈಜ್ ತೊಗೊಂಡ್ರೆ ಸಾಕು ಬೀಡ್ಸ್ ಅನ್ನೋದನ್ನು. ಇವಾಗ ನೋಡೋಣ. ಇದಕ್ಕೆ ಥ್ರೆಡ್ಡು ಕೂಡ ನಾನು ಸುತ್ತಿಟ್ಕೊಂಡಿದ್ದೀನಿ. ಥ್ರೆಡ್ ಬಂದು 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಈ ಥರ ಥ್ರೆಡ್ ಯಾವ ಥರ ಸುತ್ಕೋಬೇಕು, ಈಸಿಯಾಗಿ ಯಾವ ಥರ ಮಾಡ್ಕೋಬೇಕು ಅನ್ನೋದು ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಸಿಯಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ ಇದಕ್ಕೆ ಸುಮಾರು ಟಿಪ್ಸ್ ಇದೆ. ಕೆಲವರು ಹೆಂಗಂಗೂ ಸುತ್ಕೋತಾ ಇರ್ತಾರೆ, ಬಟ್ ನಾನು ನಿಮಗೆ ಆ ಟಿಪ್ಸ್ನ ಹೇಳ್ಕೊಡ್ತೀನಿ. ಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬೇಕು ಅಂತ ಹೇಳಿ. ಇದು ಬಂದು ತುಂಬ ಈಸಿಯಾಗಿ ಮಾಡೋಂಥದ್ದು. ಒಂದು 2 ಅವರ್ಸಿಂದ 2.5 ಅವರ್ಸಲ್ಲಿ ಮುಗಿಸೋಂತಹ ಸ್ಯಾರಿ ಕುಚ್ಚು. ಇದಕ್ಕೆ ಪ್ರೈಸ್ ಕೂಡ ಹೇಳ್ತಾಯಿದ್ದೀನಿ, 450 to 500 ರುಪೀಸ್ ನೀವು ಚಾರ್ಜ್ ಮಾಡ್ಬೋದು. ಆ ಥರ ಡಿಸೈನ್ ಇದು. 2 ಅವರ್ಸಲ್ಲೇ ನೀವು ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ಈ ಕುಚ್ಚಲ್ಲಿ. ನನಗೆ ಬ್ಲೌಸ್ಗಿಂತನೂ ಕುಚ್ಚ ಈಸಿ ಅನ್ಕೊತೀನಿ. ಯಾಕಂದರೆ 2 ಅವರ್ಸ್ ಕುತ್ಕೊಂಡ್ಬಿಟ್ರೆ ನಾನು ಆರಾಮ್ಸೆ ಒಂದು 500 ರುಪೀಸ್ ನಾನು ಅರ್ನಿಂಗ್ಸ್ ಮಾಡ್ಕೊಬಿಡ್ತೀನಿ ಕುಚ್ಚಲ್ಲಿ. ಇವಾಗ ನೋಡಿ, ಇದು ಬಂದು 6 ಎಳೆ ಇದೆಯಲ್ಲ, ನಾನು ಇದು ಪಲ್ಲು ಬಂದು ರೆಡ್ ಕಲರೇ ಇರೋದ್ರಿಂದ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟು ನಾನು ಗೋಲ್ಡನ್ ಕಲರ್ನ ಯೂಸ್ ಮಾಡ್ಕೋತೀನಿ ಥ್ರೆಡ್ಡನ್ನು. ಇದು ಕೂಡ ಕಲರ್ ಕಾಂಬಿನೇಷನ್ ಮಾಡೋದು ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಲುಕ್ ಅನ್ನೋದು ಬರಬೇಕು. ನೋಡಿ, ಈ ಥರ ತಗೊಂಡು 6 ಎಳೆ ಇದೆಯಲ್ಲ, ಈ ಥರ ಬೆರಳಿಗೆ ಸುತ್ತಕೊಂಡು ಈ ಥರ ಕ್ರೋಶಾ ನೀಡಲಿಂದ ಈ ಥರ ತಗೊಳ್ಳಿ. ಇದು ತುಂಬ ಬೇಸಿಕ್. ನೋಡಿ, ಫಸ್ಟು ನಾಟ್ ಹಾಕ್ಕೊಬಿಡಿ. ಬೇರೆಯವರೆಲ್ಲ ಲೈಟಾಗಿ ಕೈಯಲ್ಲಿ ಈ ಥರ ಗಂಟು ಹಾಕ್ಕೊತಿರಲ್ಲ, ಆ ಥರ ಹಾಕ್ಕೊಳ್ಳೋದು ಬೇಡ. ಈ ಥರ ಒಂದು ನಾಟ್ ಅನ್ನೋದನ್ನ ಹಾಕ್ಕೊಂಡು ಇವಾಗ ನೋಡಿ ನೀಟಾಗಿ ನಾನು ಬೆರಳಿಗೆ ಸುತ್ಕೊತೀನಿ. ತೋರು ಬೆರಳಿಗೆ ಈ ಥರ ಸುತ್ತಕೊಂಡು ಏನು ಮಾಡ್ತೀನಿ ಅಂತಂದರೆ, ಒಂದು 3 ಚೈನ್ ಅನ್ನೋದನ್ನು ಹಾಕ್ಕೋತೀನಿ. ಇದು ತುಂಬ ಈಸಿ ಅಂತಲೇ ಹೇಳ್ಬೋದು. ಇವಾಗ ಕುಚ್ಚು ಗೊತ್ತಿರೋರು ಇದು ಮಾಡ್ಬೋದು, ಆರಾಮಾಗಿ ಫಾಸ್ಟಾಗಿ ಹಾಕ್ಕೊಂತವ್ರು ಈ ಡಿಸೈನ್ನ ಮಾಡ್ಬೋದು. ಇವಾಗ ಚೈನ್ ಹಾಕ್ತೀನಿ ನಾನು. ನಿಮಗೆ ಚೈನ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳ್ತೀನಿ ಚೈನ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ. ಈ ಥರ ತಗೊಂಡು ನೋಡಿ ಅಲ್ಲೇ ಚುಚ್ಕೊಂಡು ನೋಡಿ ನೀಡಲ್ನ ಯಾವ ಥರ ಇದು ಮಾಡ್ತೀನಿ ಅಂತ ಫಸ್ಟ್ ಕಂಬ ಮಾಡ್ಕೋತೀನಿ ನಾನು. ನೋಡಿ, ಈ ಥರ ಬಂದು ಈ ಬೆರಳಲ್ಲಿ ಈ ಥರ ಹೋಲ್ಡ್ ಮಾಡಿಕೊಂಡು ಸ್ಯಾರಿ ಒಳಗಡೆ ಚುಚ್ಚಿ ನೋಡಿ ಆ ಥ್ರೆಡ್ಡನ್ನು ಈ ಥರ ಮೇಲೆ ತೊಗೊತೀನಿ. ಮೇಲೆ ತೊಗೊಂಡು ಇವಾಗ 3 ಚೈನ್ ಆಗುತ್ತೆ ನಮಗಿಲ್ಲಿ. 3 ಚೈನ್ ಆದಾಗ ನಾನು 2 ಚೈನ್ ಒಳಗಡೆ ಇದನ್ನು ತೊಗೊಂಡು ಹಾಗೆ ಇವಾಗ 2 ಆಯಿತು. ಇವಾಗ 1 ಮಾಡಬೇಕು. 3ರಿಂದ 2, 2ರಿಂದ 1 ಈ ಥರ ಮಾಡ್ಕೋಬೇಕು. ಈ ಥರ 2 ಕಂಬನ ನಾನು ಹಾಕ್ಕೋತೀನಿ. ಎರಡು ಕಂಬ ಹಾಕ್ಕೊಂಡು ಆದಮೇಲೆ ಅಗೈನ್ ಮತ್ತೆ ಒಂದು 2 ಚೈನನ್ನು ಈ ಥರ ಹಾಕ್ಕೊಂಡು ಡಿಸ್ಟೆನ್ಸ್ ನೋಡಿಕೊಂಡು ಮತ್ತೆ 2 ಕಂಬನ ಹಾಕ್ತೀನಿ. ಈ ಥರ 2 ಕಂಬನ ಹಾಕ್ಕೊಂಡು ಬರಬೇಕು. ಫುಲ್ ಆ್ಯಂಡ್ ಫುಲ್ಲು ನೀವು ಇದೇ ಥರ ಮಾಡಬೇಕು. ನೋಡಿ, ಹಾಕ್ಕೋತೀನಿ ನಾನು ತುಂಬ ಫಾಸ್ಟ್ ಇದ್ದೀನಿ ಇದರಲ್ಲಿ ಹೇಳಬೇಕು ಅಂತಂದರೆ. ನೋಡಿ, ಆಯಿತು. ಮತ್ತೆ 2 ಕಂಬ, ಮತ್ತು 2 ಚೈನು ಮತ್ತು 2 ಕಂಬ ಇದೇ ಥರ ಹಾಕ್ಕೋಬೇಕು. ತುಂಬ ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಬೇಸಿಕ್ ಡಿಸೈನ್ ಆ್ಯಂಡ್ ವೆರಿ ಈಸಿ ಡಿಸೈನ್ ಅಂತ ಹೇಳ್ಬೋದು ಇದನ್ನು. ಮತ್ತೆ ಹಾಕ್ಕೋತಾ ಇದ್ದೀನಿ. ಇದೇ ಥರ ಹಾಕ್ತೀನಿ. ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿರುತ್ತೆ ಡಿಸೈನು ಅಂತ. ಈ ಥರ ಕುಚ್ಚಾಕಿನೇ ಮಂತ್ಲಿ ನಾವು ಎಷ್ಟೋ ಅರ್ನಿಂಗ್ಸ್ ಮಾಡ್ಕೊಬಿಡ್ಬೋದು. ನಿಜ ಹೇಳ್ತೀನಿ. ಒಂದು ಪರ್ ಡೇ ನೀವು 1 ಸೀರೆ ಅಲ್ಲ 2 ಸೀರೆ ಹಾಕಿದ್ರೂ ಸಾಕು, ನಿಮಗೆ 1000 ರುಪೀಸ್ ಮಿನಿಮಮ್ 500 to 600 ನಾವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಕುಚ್ಚಲ್ಲಿ. ನೀವು ಆ ಥರ ಕಸ್ಟಮರ್ನ ಇಟ್ಕೋಬೇಕು. ನೀವು ಈ ಥರ ಕುಚ್ಚು ಹಾಕಬೇಕು ಅಂತಂದರೆ ಫಸ್ಟ್ ಒಂದು ಕ್ಯಾಟ್ಲಾಗ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇದನ್ನು ನೀವು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೋಬೇಕು. ನಾವು ಈ ಥರ ಕುಚ್ಚೆಲ್ಲ ಹಾಕ್ತೀವಿ ಅಂತ ಬೊಟಿಕ್ಸ್ಗೆ ಕೊಟ್ಬಿಡಿ ನಿಮ್ಮ ಕ್ಯಾಟ್ಲಾಗ್ನ. ಆ ಕಡೆಯಿಂದಲೇ ನಿಮಗೆ ಸ್ಯಾರೀಸ್ ಬರುತ್ತೆ. ಒಂದು ಒಳ್ಳೆ ಬೊಟಿಕ್ ಇಟ್ಕೊಂಡ್ರೆ ಸಾಕು, ನಿಮಗೆ ಡೈಲಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ನೋಡಿ, ಈ ಥರ ಆಯ್ತು. ಈಗ ನಾನು ಇದೇ ಥರ ಇದನ್ನು ಫುಲ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಇಷ್ಟು ಹಾಕಿದ್ದೀನಿ ನಾನು. ಯಾವ ಥರ ಬಂದಿದೆ ನೋಡಿ ಡಿಸೈನು. ಸೂಪರಾಗಿ ಬರುತ್ತೆ ಈ ಡಿಸೈನ್ ಮಾತ್ರ. ನೀವು ಮಾಡಿದಾಗ ನಿಮಗೆ ಫೈನಲಲ್ಲಿ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ನೋಡಿ, ಫೈನಲಾಗಿ ನಾನು ಫುಲ್ಲು ಮುಗಿಸ್ದೆ ಈ ಡಿಸೈನ್ನ. ಇವಾಗ ಎಂಡಲ್ಲಿ ಬಂದು ನಾನು ಮುಗಿಸ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಫೈನಲ್ ಬಂದು ನಾನಿಲ್ಲಿ
ಥ್ರೆಡ್ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಇದು ಒಳಗಡೆ ಚುಚ್ಚಿ ಮತ್ತೆ ಗಂಟು ಹಾಕ್ಕೊಬಿಡ್ತೀನಿ. ಫೈನಲ್ ಕೂಡ ನೀವು ಕರೆಕ್ಟಾಗಿ ಗಂಟು ಹಾಕಿರಬೇಕು. ಇಲ್ಲ ಅಂತಂದರೆ ಏನಾಗುತ್ತಂತಂದರೆ ಬಿಚ್ಕೊಂಡು ಬಂದುಬಿಡುತ್ತೆ. ಒಂದು ಎಳೆ ಬಿಚ್ಕೊಂಬಂತಂದರೆ ಇಡೀ ಸ್ಯಾರಿ ಫುಲ್ಲು ಬಿಚ್ಕೊಂಬಂದುಬಿಡುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಮಾತ್ರ ಕರೆಕ್ಟಾಗಿರಬೇಕು. ಒಂದು 3 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ಚುಚ್ಚಿ ಏನು ಮಾಡ್ತೀನಿ ಗೊತ್ತಾ, ಇವಾಗ ಗಂಟು ಅನ್ನೋದನ್ನು ಹಾಕ್ತೀನಿ ಇಲ್ಲಿ. ಇವಾಗ ಗಂಟು ಹಾಕ್ಕೊಂಬಿಡಿ, ಇಲ್ಲಾಂದರೆ ಬಿಚ್ಕೊಂಡು ಬಂದುಬಿಡುತ್ತೆ. ಇದಾದಮೇಲೆ ನಾನು ನೆಕ್ಸ್ಟ್ ಹಾಕೋದೇ ಬಂದು ರೆಡ್ ಕಲರ್ನ ನಾನು ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು ಡಿಸೈನ್ ನೋಡಿ ತುಂಬ ಸಕ್ಕತ್ತಾಗಿ ಬರುತ್ತೆ. ಇದು ಮಾತ್ರ ಟ್ರೈ ಮಾಡಿ, ನಿಜ ನಿಮ್ಗೆ ಯಾರಿಗಾದ್ರೂ ಕುಚ್ಚು ಹಾಕೋಕ್ಕೆ ಬರುತ್ತೆ, ಈ ಡಿಸೈನ್ನ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಆಲ್ಮೋಸ್ಟ್ ನಾನು ಈ ಡಿಸೈನ್ ಬಂದು ನಾನು ಅದೆಷ್ಟು ಮೈಸೂರು ಸಿಲ್ಕ್ ಸೀರೆಗಳಿಗೆ ಹಾಕ್ಕೊಟ್ಟಿದ್ದೇನೆ ಅಂತಂದರೆ ನಿಜವಾಗ್ಲೂ ಲೆಕ್ಕನೇ ಇಲ್ಲ. ಈ ಡಿಸೈನ್ ಹಾಕಿದ್ದೀನಿ, ಅಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ನಾನು ಹಾಕ್ಬಿಟ್ಟಿದ್ದೀನಿ ಈ ಡಿಸೈನ್ನ. ನೋಡಿ ಆಯಿತು. ಇದಾದಮೇಲೆ ಇವಾಗ ನಾನು ರೆಡ್ ಕಲರ್ನ ತೊಗೊಳ್ತಾ ಇದ್ದೀನಿ. ರೆಡ್ ಕಲರ್ ಥ್ರೆಡ್ನ ತೊಗೋತೀನಿ ನಾನೀಗ. ನೋಡಿ ಹೇಗೆ ಬಂದಿದೆ ಡಿಸೈನು. ಅದೇ ಥರ ಫಿನಿಶಿಂಗ್ ನೀವು ಕೊಡಬೇಕು. ನೀವು ಫಿನಿಶಿಂಗ್ ಕೊಟ್ಟರೆ ನಿಮಗೆ ಕಸ್ಟಮರ್ಸು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಕೊಡ್ತಾರೆ. ನೋಡಿ ಇವಾಗ ರೆಡ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ಕೂಡ 6 ಎಳೆ ಸುತ್ತಿ ಇಟ್ಕೊಂಡಿದ್ದೀನಿ. ಇದನ್ನು ಮೇಲೆ ಸ್ಟೆಪ್ಪಲ್ಲಿನೇ ನಾನು ಬೀಡ್ಸ್ ಅನ್ನೋದನ್ನ ಯೂಸ್ ಮಾಡೋದು, ಕೆಳಗಡೆ ಸ್ಟೆಪ್ಪಲ್ಲಿ ನಾನು ಬೀಡ್ಸ್ ಅನ್ನೋದನ್ನ ಯೂಸ್ ಮಾಡಲ್ಲ. ನಿಮ್ಗೆ ಯಾವುದೇ ಥರ ಕ್ರೋಶ ಕುಚ್ಚು ಡಿಸೈನ್ಸ್ ಆಗಿರ್ಬೋದು, ಇಲ್ಲ ಟೈಲರಿಂಗಲ್ಲಿ ಏನಾದರೂ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನೋಡಿ ಇವಾಗ ಇದನ್ನು ಹಾಕ್ಕೋತೀನಿ. ಇದೇ ಥರನೇ ಸೇಮ್ ಪ್ರೊಸೀಜರ್ ನಾನು ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ನೋ ಅದೇ ಥರನೇ ಗಂಟು ಹಾಕ್ಕೋತೀನಿ ನಾನಿಲ್ಲಿ. ಯಾಕಂದರೆ ಇದನ್ನೆಲ್ಲ ನಾನು ಫೈನಲಲ್ಲಿ ಬಂದು ನಾನು ಏನು ಮಾಡ್ತೀನಿ ಅಂದರೆ ಕುಚ್ಚೊಳಗಡೆ ಸೇರಿಸಿ ಕಟ್ಬಿಡ್ತೀನಿ ನಾನು ಇದನ್ನು. ಒಂದು ಈಸಿ ಡಿಸೈನು ಆ್ಯಂಡ್ ಲುಕ್ ವೈಸು ಸಕ್ಕತ್ತಾಗಿರುತ್ತೆ. ಅದಾದಮೇಲೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಲುಕ್ಕು ಚೆನ್ನಾಗಿರುತ್ತೆ, ಅರ್ನಿಂಗ್ಸು ಕೂಡ ಇದರಲ್ಲಿ ಜಾಸ್ತಿ. ನಾನು ಇದನ್ನು ಫಸ್ಟ್ ಸ್ಟೆಪ್ ಹಾಕೋದಕ್ಕೆ ಬಂದು 45 ಮಿನಿಟ್ಸ್ ಅಷ್ಟೇ, ಸೆಕೆಂಡ್ ಸ್ಟೆಪ್ಪು ಅಷ್ಟೇ ಒಂದು 40 to 45 ಮಿನಿಟ್ಸ್ ಅಷ್ಟೇ. ಇವಾಗ ನೋಡಿ ಇಲ್ಲಿ ನೋಡಿ ನಾನು ಫಸ್ಟ್ ಇದು ಹಾಕಿದ್ದೀನಲ್ಲ ಅಲ್ಲೇ ತೊಗೊತೀನಿ. ಅಲ್ಲಿ ತೊಗೊಂಡು ಏನು ಮಾಡ್ತೀನಿ ಗೊತ್ತಾ, ಒಂದು 3 ಚೈನ್ ಅದರಲ್ಲೇ ಸುಚ್ಕೊತೀನಿ ನಾನು. ಅಲ್ಲಿ ಕುಚ್ಚು ಬರುತ್ತೆ. ಇದಾಗಿದ್ದ ತಕ್ಷಣ ಒಂದು 2 ಸತಿ ಹಾಕ್ಕೊಂಡಿದ್ದ ತಕ್ಷಣ ಅಗೇನ್ ನಾನು ಏನು ಮಾಡ್ತೀನಿ ಗೊತ್ತಾ, ನೆಕ್ಸ್ಟು ಆ ಗ್ಯಾಪ್ ಅನ್ನೋದು ನಾವು ಕೊಟ್ಟಿದ್ದೀವಲ್ಲ, ಫಸ್ಟು 2 ಚೈನ್ ಹಾಕ್ಕೊಂಡು ಗ್ಯಾಪ್ ಕೊಟ್ಟಿದ್ದೀವಲ್ಲ, ಅಲ್ಲಿ ಬಂದು ನಾವು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಸೇಮ್ 2 ಕಂಬನೇ, ಸೇಮ್ 2 ಚೈನ್ ಅಷ್ಟೇ. ಇವಾಗ ನೋಡಿ ಇದಿಷ್ಟ ಆಯಿತು. ಇಲ್ಲಿ ಕುಚ್ಚು ಬರೋ ರೀಸನ್ನಿಂದ ನಾನು 2 ಚೈನ್ ಹಾಕ್ಕೊಂಡು ಮತ್ತು ಆ ಒಂದು ಗ್ಯಾಪಲ್ಲಿ ಬಂದು 2 ಕಂಬನ ಹಾಕ್ತೀನಿ. ನೋಡಿ ಕಂಬ ಆಯಿತು. ಇದಾದ ಮೇಲೆ ಮತ್ತೆ 2 ಚೈನು. ಇಲ್ಲಿ ನಾನು ಹಾಕೋದ್ರಿಂದ ಚೈನ್ ಆಗ್ತಾಯಿಲ್ಲ, ಬೀಡ್ಸ್ ಹಾಕ್ಕೊಬಿಡ್ತಾಯಿದ್ದೀನಿ. ಯಾಕಂದರೆ ಒಂದು ಕುಚ್ಚು 3 ಬೀಡ್ಸ್ ಆ ಥರ ಮಾಡ್ತಿರೋದು. ಮತ್ತು ಅಗೇನ್ ನಾನಿಲ್ಲಿ ನೋಡಿ ಕಂಬ ಹಾಕ್ಕೊಂಡೆ, 2 ಕಂಬ ಮತ್ತು ಬೀಡ್ಸು. ತುಂಬ ಪೋಣಿಸ್ದಂಗೆ ಬರುತ್ತೆ ಇದು ಡಿಸೈನ್ ಮಾತ್ರ. ಹೆಂಗಿರುತ್ತೆ ಗೊತ್ತಾ, ಒಳ್ಳೆ ಮುತ್ತು ಪೋಣಿಸಿರ್ತೀವಲ್ಲ ಆ ಥರ ಇರುತ್ತೆ ಡಿಸೈನ್ ಮಾತ್ರ. ಫೈನಲಲ್ಲಿ ತೋರಿಸ್ತೀನಿ, ಕುಚ್ಚೆಲ್ಲ ಫಿನಿಶ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ. ಕುಚ್ಚು ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ, ಕುಚ್ಚು ಬಂದಮೇಲೆ ಯಾವ ಥರ ಇರುತ್ತೆ ಅಂತ. ನೋಡಿ ಇವಾಗ ಇನ್ನೊಂದು ಆಯ್ತಲ್ವಾ. ಈ ಥರ ನಾನು 3 ಬೀಡ್ಸ್ ಹಾಕ್ಕೊತಾ ಇದ್ದೀನಿ. 3 ಬೀಡ್ಸು 1 ಕುಚ್ಚು, 3 ಬೀಡ್ಸು 1 ಕುಚ್ಚು ಆ ಥರ ನೋಡಿ ಆಗಿದೆ. ಮತ್ತು ಆ ಗ್ಯಾಪಲ್ಲಿ ಹಾಕ್ತೀನಿ. ಹಾಕಿದಾದಮೇಲೆ 3 ಬೀಡ್ಸ್ ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ನಾನು ಯಾವುದೇ ರೀತಿಯಾಗಿ ಫಾಸ್ಟ್ ಅನ್ನೋದನ್ನು ಮಾಡಿಲ್ಲ ವೀಡಿಯೋ, ಬಟ್ ನಾನು ಏನು ಮಾಡ್ತಿದ್ದೀನೋ ಅದು ನನ್ನ ಫಾಸ್ಟ್. ಯಾವಾಗೂ ಅಷ್ಟೇ ನಾನು ಇದೇ ಫಾಸ್ಟಲ್ಲೇ ನಾನು ಕುಚ್ಚು ಅನ್ನೋದನ್ನು, ಈ ಕ್ರೋಶ ಕುಚ್ಚು ಅನ್ನೋದನ್ನು ಹೆಣೆಯೋದು. ನಾನು ವೀಡಿಯೋನ ಮಾತ್ರ ನಿಜ ಹೇಳ್ತೀನಿ, ಸ್ವಲ್ಪನೂ ಕೂಡ ಫಾಸ್ಟ್ ಮಾಡಿಲ್ಲ ನಾನು. ಇವಾಗ 3 ಆಯ್ತಲ್ವಾ ನೋಡಿ, ಮತ್ತೆ ಒಂದು ಆ ಗ್ಯಾಪ್ಗಳಲ್ಲೇ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ ನಾನು ಕುಚ್ಚಿಗೆ ಗ್ಯಾಪ್ ಅನ್ನೋದನ್ನ ಕೊಡ್ತೀನಿ ನೋಡಿ, ಆಯ್ತಲ್ವಾ. ಇವಾಗ 2 ಚೈನ್ ಹಾಕ್ತೀನಿ, ಅದು ಕುಚ್ಚಿಗೆ 2 ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಸೇಮ್ 2 ಕಂಬನ ತಗೊಳ್ತೀನಿ. ಇದೇ ಥರ ಕಂಟಿನ್ಯೂ ಆಗುತ್ತೆ ಡಿಸೈನ್ ಇದು. ನೋಡಿ ಇದೇ ಥರ ಹಾಕ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ನಿಮಗೆ ಕುಚ್ಚು ಕೂಡ ಸುಮಾರಾಗಿ ಬರುತ್ತೆ, ತುಂಬ ಕುಚ್ಚುಗಳು ಏನೂ ಬರಲ್ಲ.
ನೋಡಿ ಈ ಥರ ಬಂತು ಡಿಸೈನ್ ಇದು. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲಾಗಿ ಡಿಸೈನ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಈ ಮಧ್ಯದಲ್ಲಿ ಕುಚ್ಚಾಕ್ಬಿಟ್ರೆ ಅಂತ ಹಬ್ಬ ಅನ್ನೋ ಥರ ಇರುತ್ತೆ ಈ ಡಿಸೈನು. ನೀವು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಲ್ಲ, ಆ ಥರ ಬರುತ್ತೆ. ಇದಕ್ಕೆ ನಾನು ಚಾರ್ಜ್ ಮಾಡೋದು 450 to 500 ರುಪೀಸ್ ನಾನು ಚಾರ್ಜ್ ಮಾಡ್ತೀನಿ. ಬಟ್ ಇದಕ್ಕೆ ಕೆಲಸ ಕೂಡ ಕಮ್ಮಿ, ಡಿಸೈನ್ ಕೂಡ ಲುಕ್ಕು ಸಕ್ಕತ್ತಾಗಿರುತ್ತೆ. ಡಿಸೈನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೊತ್ತವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆದಷ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್.